ಸಿಎಂ ಅವರು ಮಾಡ್ತಾ ಇರೋದೆಲ್ಲ ಆರೋಪ ಸುಳ್ಳು. ವಿಜೇಂದ್ರ ಅವರು ಯಾವುದೇ ರೀತಿಯಾದಂಥ ಹಣದ ಆಮಿಷ ಕೊಟ್ಟಿಲ್ಲ. ನಾನು ಅವರು ವಿಡಿಯೋ ರೆಕಾರ್ಡ್ನಲ್ಲಿ ಹೇಳಿದಾರಲ್ಲ, ಅದರ ಆಧಾರದ ಮೇಲೆ ಹೇಳಿರೋದು. ವಿಡಿಯೋ ರೆಕಾರ್ಡು ಅವರೇ ಮಾತಾಡಿದ್ದಾರೆ, ಅದರ ಮೇಲೆ ಮಾತಾಡಿರೋದು ನಾನು. ಯಾರು ಈಗ CBI ಮಾಡಲಿ, ಕೊಡಲಿ, ಕೇಂದ್ರ ಸರ್ಕಾರ ಮಾಡಲಿ, CBI ಕೊಟ್ಟು ಮಾಡಲಿ. ಅಲ್ಲಪ್ಪ, ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದಾ ಇಲ್ವಾ ಅನ್ನೋದು ಫಸ್ಟು ನೀವು ತೀರ್ಮಾನ ಮಾಡಿ. ನಿಮ್ಮ ತೀರ್ಮಾನಕ್ಕೆ ನಿಮಗೆಲ್ಲ ಗೊತ್ತಾಗ್ತದೆ ತಾನೆ. ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು? ಅವರೇ ಪ್ರೆಸರ್ ಮಾಡ್ಯಾರ. ಅವರೇ ಪ್ರೆಸರ್ ಮಾಡ್ಯಾರ. ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದು ಅಲ್ವಾ? ಮತ್ತು ಈಗ ಇಲ್ಲ ಅಂತಂದರೆ ಪತ್ರ ಬರ್ತಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಹೇಳಿ, ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ, ಅಧ್ಯಕ್ಷರು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಾನು ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ವಿಜೇಂದ್ರ ಅವರು ಸಿಬಿಐ ತನಿಖೆ ಕೊಡಲಿ ಅಂತ ಸವಾಲು ಹಾಕ್ತಾ ಇದ್ದಾರೆ. ಯಾರು? ವಿಜೇಂದ್ರ ಅವರು ಸರ್. ಈಗ ಎಲ್ಲಿ ಸವಾಲು ಹಾಕಿದರು? ಅವರು ಹೇಳ್ತಾ ಇದ್ದಾರೆ ಸರ್, ಈಗ ಹೇಳಿಕೆ ಕೊಟ್ಟಿದ್ದಾರೆ ಸಿಬಿಐ ತನಿಖೆ ಕೊಡಲಿ. ಕೇಂದ್ರ ಸರ್ಕಾರ ಕೊಡಲಪ್ಪ, ಅವ್ರದ್ದೇ ಸರ್ಕಾರ ಇದೆಯಲ್ಲ. ಇಲ್ಲ, ಅಲ್ಲಿ ಮೇಲೆ ಕೊಡಲಿ. ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ, ನಾ ಕಾವುಂಗ ನಾ ಕಾನೇ ದುಂಗ ಅಂತ ಹೇಳ್ತಾರಲ್ಲ, ಕೊಡಲಿ. ಸರ್, ಈಗ ನಾಳೆ ಅಧಿವೇಶನ, ನಾಳೆಯಿಂದ ಏನಪ್ಪ ಉತ್ತರ ಕರ್ನಾಟಕ ಚರ್ಚೆ ಆಗ್ತಾವ ನಾಳೆಯಿಂದ? ಸೋಮವಾರ, ಮಂಗಳವಾರ, ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದೆ. ಉತ್ತರ ಕರ್ನಾಟಕ 3 ಡೇಸು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು. ಮಾಡಿ ಅವ್ರು ಏನು ಮಾತಾಡ್ತಾರೆ ಅಂತ ಗೊತ್ತಿರೋಲ್ಲಪ್ಪ. ಚರ್ಚೆ ಏನು ಅಂತ ಹೇಳಿದ ಮೇಲೆ ಸರ್ಕಾರ ಉತ್ತರ ಕೊಡ್ತದೆ. ಚಿಕ್ಕೋಡಿಯನ್ನು ಜಿಲ್ಲೆಯಾಗಿ ಮಾರ್ಪಡಬೇಕು ಸ್ವಾಮೀಜಿಗಳು ಹೇಳ್ತಾರೆ. ಚಿಕ್ಕೋಡಿಯನ್ನು ಜಿಲ್ಲೆಯಾಗಿ ಪರಿವರ್ತನೆ ಮಾಡಬೇಕು, ಇಲ್ಲ ಅಂದ್ರೆ ಮುಂದೆ ಬರುವ ಹೋರಾಟದಲ್ಲಿ ನಾವು ಎಚ್ಚರಿಕೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಸಂಪಾದನಾ ಸ್ವಾಮಿಗಳು. ಚಿಕ್ಕೋಡಿ ಹೀಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಈಗ ನಾವು ಎಲ್ಲ MLAಗಳನ್ನೂ ಬೆಳಗಾಂನವ್ರನ್ನೆಲ್ಲ ಕರೆದು ಮಾತಾಡಿ, ಸರ್ಕಾರ ವಿರೋಧ ಇಲ್ಲ, ಸರ್ಕಾರ ಆಗಲೇ JH ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು. ಈಗಲೂ ನಾವೇನು ವಿರೋಧ ಇಲ್ಲ. ಬಟ್ ಎಲ್ಲ MLAಗಳನ್ನೂ ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ. ಸಿಎಂ ಅವರು ಮಾಡ್ತಾ ಇರೋದೆಲ್ಲ ಆರೋಪ ಸುಳ್ಳು. ವಿಜೇಂದ್ರ ಅವರು ಯಾವುದೇ ರೀತಿಯಾದಂಥ ಹಣದ ಆಮಿಷ ಕೊಟ್ಟಿಲ್ಲ. ನಾನು ಅವರು ವಿಡಿಯೋ ರೆಕಾರ್ಡ್ನಲ್ಲಿ ಹೇಳಿದಾರಲ್ಲ, ಅದರ ಆಧಾರದ ಮೇಲೆ ಹೇಳಿರೋದು. ವಿಡಿಯೋ ರೆಕಾರ್ಡು ಅವರೇ ಮಾತಾಡಿದ್ದಾರೆ, ಅದರ ಮೇಲೆ ಮಾತಾಡಿರೋದು ನಾನು. ಯಾರು? ಈಗ CBI ಮಾಡಲಿ, ಕೊಡಲಿ, ಕೇಂದ್ರ ಸರ್ಕಾರ ಮಾಡಲಿ, CBI ಕೊಟ್ಟು ಮಾಡಲಿ. ಅಲ್ಲಪ್ಪ, ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದಾ ಇಲ್ವಾ ಅನ್ನೋದು ಫಸ್ಟು ನೀವು ತೀರ್ಮಾನ ಮಾಡಿ. ನಿಮ್ಮ ತೀರ್ಮಾನಕ್ಕೆ ನಿಮಗೆಲ್ಲ ಗೊತ್ತಾಗ್ತದೆ ತಾನೆ. ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು? ಅವರೇ ಪ್ರೆಸರ್ ಮಾಡ್ಯಾರ. ಅವರೇ ಪ್ರೆಸರ್ ಮಾಡ್ಯಾರ. ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದು ಅಲ್ವಾ? ಮತ್ತು ಈಗ ಇಲ್ಲ ಅಂತಂದರೆ ಪತ್ರ ಬರ್ತಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಹೇಳಿ, ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ, ಅಧ್ಯಕ್ಷರು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಾನು ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ವಿಜೇಂದ್ರ ಅವರು ಸಿಬಿಐ ತನಿಖೆ ಕೊಡಲಿ ಅಂತ ಸವಾಲು ಹಾಕ್ತಾ ಇದ್ದಾರೆ. ಯಾರು? ವಿಜೇಂದ್ರ ಅವರು ಸರ್. ಈಗ ಎಲ್ಲಿ ಸವಾಲು ಹಾಕಿದರು? ಅವರು ಹೇಳ್ತಾ ಇದ್ದಾರೆ ಸರ್, ಈಗ ಹೇಳಿಕೆ ಕೊಟ್ಟಿದ್ದಾರೆ ಸಿಬಿಐ ತನಿಖೆ ಕೊಡಲಿ. ಕೇಂದ್ರ ಸರ್ಕಾರ ಕೊಡಲಪ್ಪ, ಅವ್ರದ್ದೇ ಸರ್ಕಾರ ಇದೆಯಲ್ಲ. ಇಲ್ಲ, ಅಲ್ಲಿ ಮೇಲೆ ಕೊಡಲಿ. ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ, ನಾ ಕಾವುಂಗ ನಾ ಕಾನೇ ದುಂಗ ಅಂತ ಹೇಳ್ತಾರಲ್ಲ, ಕೊಡಲಿ. ಸರ್, ಈಗ ನಾಳೆ ಅಧಿವೇಶನ, ನಾಳೆಯಿಂದ ಏನಪ್ಪ ಉತ್ತರ ಕರ್ನಾಟಕ ಚರ್ಚೆ ಆಗ್ತಾವ ನಾಳೆಯಿಂದ? ಸೋಮವಾರ, ಮಂಗಳವಾರ, ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದೆ. ಉತ್ತರ ಕರ್ನಾಟಕ 3 ಡೇಸು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು.
ನೀವು ಮಾಡಿ 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 ಓಕೆ ಬರೀ ಚರ್ಚೆ ಸರ್ ಚಿಕ್ಕೋಡಿ ಅನ್ನೋದು ಫ್ಲಾಟ್ ಅದಕ್ಕೆ ಇಂಪ್ಲಿಮೆಂಟ್ ಬಗ್ಗೆ ಏನಾದ್ರು ನೋಡೋಣ ಅವ್ರು ಏನು ಮಾತಾಡ್ತಾರೆ ಅಂತ ಗೊತ್ತಿರೋಲ್ಲಪ್ಪ. ಚರ್ಚೆ ಏನು ಅಂತ ಹೇಳಿದ ಮೇಲೆ ಸರ್ಕಾರ ಉತ್ತರ ಕೊಡ್ತದೆ. ಸರ್ ಇಲ್ಲಿ ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಮಾರ್ಪಡಬೇಕು ಅಂತ ಸ್ವಾಮೀಜಿಗಳು ಹೇಳ್ತಾರೆ. ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಪರಿವರ್ತನೆ ಮಾಡಬೇಕು, ಇಲ್ಲ ಅಂದ್ರೆ ಮುಂದೆ ಬರುವ ಹೋರಾಟದಲ್ಲಿ ನಾವು ಎಚ್ಚರಿಕೆಯನ್ನು ನೀಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ ಯಾವುದು ಸಂಪದಾನಂದ ಸ್ವಾಮಿಗಳು. ಚಿಕ್ಕೋಡಿ ಜಿಲ್ಲೆಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕು. ಕೂಗಿದೆ ಸರ್, ಹೀಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಈಗ ನಾವು ಎಲ್ಲ MLAಗಳನ್ನೂ ಬೆಳಗಾಂನವ್ರನ್ನೆಲ್ಲ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ, ಸರ್ಕಾರ ಆಗಲೇ ಜೆ.ಎಚ್. ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು. ಈಗಲೂ ನಾವೇನು ವಿರೋಧ ಇಲ್ಲ, ಬಟ್ ಎಲ್ಲ MLAಗಳನ್ನೂ ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.